ಈಗ ಬಜೆಟ್ ನಂತರ ಅವರು ಮೀಟಿಂಗ್ ಕರಿತೀವಿ, ಇದು ವೇತನ ಪರಿಷ್ಕರಣೆ ವಿಚಾರವಾಗಿದ್ದ ಸಾರಿಗೆ ಸಚಿವರು ಹೇಳಿದ್ದಾರೆ. ಸರ್, ಈಗ ನಾವು 1/1/24 ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಸಾರಿಗೆ ನೌಕರರಿಗೆ ಏನಾದರೂ ಸರ್ಕಾರ ಅನೌನ್ಸ್ಮೆಂಟ್ ಮಾಡಬೇಕು ಅಂತಲೇ ಹೊರತು ಬರೀ ಕಾಗದದ ಮೇಲಿನ ಪ್ರಣಾಳಿಕೆಗಳಲ್ಲಿ ಆಗ್ತಕ್ಕಂಥ ಆಶ್ವಾಸನೆಗಳಾಗಬಾರ್ದು ಅಂತಕ್ಕಂಥದ್ದೇ ನಾವು ಇಲ್ಲಿವರೆಗೂ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ 4 ಮಾತುಕತೆಗಳಾಗಿದೆ, ಸಾರಿಗೆ ಸಚಿವರ ಜೊತೆ 6 ಮಾತುಕತೆಗಳಾಗಿದೆ. ಅಲ್ಲಿಯೂ ಸಹ ನಮಗೆ ಸಾರಿಗೆ ನೌಕರ ಸಮಸ್ಯೆಯನ್ನು ಇತ್ಯರ್ಥಪಡಿಸೋದ್ರಲ್ಲಿ ತಾರತಮ್ಯ ಮಾಡಿದ್ರಿಂದನೇ ಇವತ್ತು ಫ್ರೀಡಮ್ ಪಾರ್ಕ್ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಹಾಗಾಗಿ ನಾವು ಏನಿಟ್ಟಿದ್ದೀವಿ 38 ತಿಂಗಳ ಹಿಂಬಾಕಿ 1/1/2024 ವೇತನ ಒಪ್ಪಂದ ಏನಿದೆ, ದಯಮಾಡಿ ಅದನ್ನು ಜಾರಿ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಫ್ರೀಡಮ್ ಪಾರ್ಕಲ್ಲಿ ಸೇರಿರೋದೇ ಹೊರತು ಇವರ ಆಶ್ವಾಸನೆಗಳಿಗೆ ಎದ್ದೋಗೋದಕ್ಕಲ್ಲ. ಹಾಗಾಗಿ ನಮ್ಮ ಬೇಡಿಕೆ ಏನಿದೆ, ಎರಡು ಪ್ರಮುಖವಾದಂಥ ಸರಳವಾದಂಥ ಬೇಡಿಕೆ. 38 ತಿಂಗಳ ಹಿಂಬಾಕಿ, ಅದರಲ್ಲಿ 26 ತಿಂಗಳು ಕೊಡೋದಕ್ಕೆ ಸರ್ಕಾರ ಒಪ್ಕೊಂಡಿದೆ, ಉಳಿದ 12 ತಿಂಗಳು. ಮತ್ತು 1/3/25 ಅಂತಕ್ಕಂಥದ್ದು ಅದು ನಮ್ಮ ಬೇಡಿಕೆ ಅಲ್ಲ. 1/1/24ಕ್ಕೆ ನಮ್ಮ ವೇತನ ಪರಿಷ್ಕರಣೆ ಮಾಡಬೇಕಾಗಿರ್ತಕ್ಕಂಥದ್ದು. 1957ನೇ ಇಸ್ವಿಯಿಂದ ಸಾರಿಗೆ ಸಂಸ್ಥೆಯಲ್ಲಿ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ 4 ವರ್ಷಕ್ಕೊಂದ್ಸಲ ವೇತನ ಪರಿಷ್ಕರಣೆ ಅಂತಕ್ಕಂಥದ್ದನ್ನು. ಅದನ್ನು ಬಿಟ್ಟು ಸುಮ್ಮನೆ ಅನ್ಯ ಮಾರ್ಗಗಳನ್ನ ಮಾಡಿಕೊಂಡು ಮತ್ತೆ ಸರ್ಕಾರನೇ ಸಹ 4 ವರ್ಷದ ವೇತನ ಪರಿಷ್ಕರಣೆಯನ್ನು ವೈಲೇಟ್ ಮಾಡ್ತಕ್ಕಂಥದ್ದನ್ನು ಯಾವುದೇ ಕಾರ್ಮಿಕ ವರ್ಗ ಅದನ್ನು ಒಪ್ಪೋದಿಲ್ಲ. ಹಾಗಾಗಿ ನಮ್ಮ ನಿಲುವಿನಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಅಂತಕ್ಕಂಥದ್ದಿಲ್ಲ ಸರ್. ಸರ್ಕಾರ ಮತ್ತು ಆಡಳಿತ ಮಂಡಳಿ ಎರಡೂ ಸಹ ಮಾತುಕತೆ ಆಡಿ ಇದೇ ಫ್ರೀಡಮ್ ಪಾರ್ಕ್ ಜಾಗಕ್ಕೆ ಬಂದು ಅನೌನ್ಸ್ಮೆಂಟನ್ನು ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾನು ಆಡಳಿತ ಮಂಡಳಿ ಮತ್ತು ಸರ್ಕಾರ ಎರಡರಲ್ಲೂ ಸಹ ಮನವಿ ಮಾಡ್ತೀನಿ ಸರ್. ಸರ್, ಒಂದು ಕಡೆ ನಾವು ಏನು 1 ತಿಂಗಳನ್ನು ಸಹ ಕೊಡಲ್ಲ ಅಂತಿದ್ರು, 14 ತಿಂಗಳು ಬಂದು 26 ತಿಂಗಳು ಬಂದಿದ್ದಾರೆ, ಅದನ್ನು ಸ್ವಾಗತ ಮಾಡೋಣ. ನಾವೇನು ಹೇಳ್ತೀವಿ, ನಮ್ಮನ್ನು ಮುಕ್ತವಾಗಿ ಕರೆದು ಮಾತುಕತೆ ಆಡೋದ್ರ ಮುಖಾಂತರವಾಗಿ ಇದಕ್ಕೆ ವಿಷಯನ ತಿಲಾಂಜಲಿ ಮಾಡಬೇಕಂತ ಕೇಳ್ಕೊತಿದ್ದೀವಿ. ಆದರೆ 1/1/24 ಅಂತಕ್ಕಂಥ ವಿಚಾರ ಏನಿದೆ ಅದರಲ್ಲಿ ರಾಜಿ ಅಂತಕ್ಕಂಥ ಇಲ್ಲ ಅಂತಕ್ಕಂಥ ಹೇಳ್ತೀನಿ ಸರ್ ನಾನು. ಸರ್, ಈಗ ಬಜೆಟ್ ನಂತರ ಅವರು ಮೀಟಿಂಗ್ ಕರಿತೀವಿ, ಇದು ವೇತನ ಪರಿಷ್ಕರಣೆ ವಿಚಾರವಾಗಿದ್ದ ಸಾರಿಗೆ ಸಚಿವರು ಹೇಳಿದ್ದಾರೆ. ಸರ್, ಈಗ ನಾವು 1/1/24 ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಸಾರಿಗೆ ನೌಕರರಿಗೆ ಏನಾದರೂ ಸರ್ಕಾರ ಅನೌನ್ಸ್ಮೆಂಟ್ ಮಾಡಬೇಕು ಅಂತಲೇ ಹೊರತು ಬರೀ ಕಾಗದದ ಮೇಲಿನ ಪ್ರಣಾಳಿಕೆಗಳಲ್ಲಿ ಆಗ್ತಕ್ಕಂಥ ಆಶ್ವಾಸನೆಗಳಾಗಬಾರ್ದು ಅಂತಕ್ಕಂಥದ್ದೇ ನಾವು ಇಲ್ಲಿವರೆಗೂ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ 4 ಮಾತುಕತೆಗಳಾಗಿದೆ, ಸಾರಿಗೆ ಸಚಿವರ ಜೊತೆ 6 ಮಾತುಕತೆಗಳಾಗಿದೆ. ಅಲ್ಲಿಯೂ ಸಹ ನಮಗೆ ಸಾರಿಗೆ ನೌಕರ ಸಮಸ್ಯೆಯನ್ನು ಇತ್ಯರ್ಥಪಡಿಸೋದ್ರಲ್ಲಿ ತಾರತಮ್ಯ ಮಾಡಿದ್ರಿಂದನೇ ಇವತ್ತು ಫ್ರೀಡಮ್ ಪಾರ್ಕ್ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಹಾಗಾಗಿ ನಾವು ಏನಿಟ್ಟಿದ್ದೀವಿ 38 ತಿಂಗಳ ಹಿಂಬಾಕಿ 1/1/2024 ವೇತನ ಒಪ್ಪಂದ ಏನಿದೆ, ದಯಮಾಡಿ ಅದನ್ನು ಜಾರಿ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಫ್ರೀಡಮ್ ಪಾರ್ಕಲ್ಲಿ ಸೇರಿರೋದೇ ಹೊರತು ಇವರ ಆಶ್ವಾಸನೆಗಳಿಗೆ ಎದ್ದೋಗೋದಕ್ಕಲ್ಲ. ಹಾಗಾಗಿ ನಮ್ಮ ಬೇಡಿಕೆ ಏನಿದೆ, ಎರಡು ಪ್ರಮುಖವಾದಂಥ ಸರಳವಾದಂಥ ಬೇಡಿಕೆ. 38 ತಿಂಗಳ ಹಿಂಬಾಕಿ, ಅದರಲ್ಲಿ 26 ತಿಂಗಳು ಕೊಡೋದಕ್ಕೆ ಸರ್ಕಾರ ಒಪ್ಕೊಂಡಿದೆ, ಉಳಿದ 12 ತಿಂಗಳು. ಮತ್ತು 1/3/25 ಅಂತಕ್ಕಂಥದ್ದು ಅದು ನಮ್ಮ ಬೇಡಿಕೆ ಅಲ್ಲ. 1/1/24ಕ್ಕೆ ನಮ್ಮ ವೇತನ ಪರಿಷ್ಕರಣೆ ಮಾಡಬೇಕಾಗಿರ್ತಕ್ಕಂಥದ್ದು. 1957ನೇ ಇಸ್ವಿಯಿಂದ ಸಾರಿಗೆ ಸಂಸ್ಥೆಯಲ್ಲಿ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ 4 ವರ್ಷಕ್ಕೊಂದ್ಸಲ ವೇತನ ಪರಿಷ್ಕರಣೆ ಅಂತಕ್ಕಂಥದ್ದನ್ನು. ಅದನ್ನು ಬಿಟ್ಟು ಸುಮ್ಮನೆ ಅನ್ಯ ಮಾರ್ಗಗಳನ್ನ ಮಾಡಿಕೊಂಡು ಮತ್ತೆ ಸರ್ಕಾರನೇ ಸಹ 4 ವರ್ಷದ ವೇತನ ಪರಿಷ್ಕರಣೆಯನ್ನು ವೈಲೇಟ್ ಮಾಡ್ತಕ್ಕಂಥದ್ದನ್ನು ಯಾವುದೇ ಕಾರ್ಮಿಕ ವರ್ಗ ಅದನ್ನು ಒಪ್ಪೋದಿಲ್ಲ. ಹಾಗಾಗಿ ನಮ್ಮ ನಿಲುವಿನಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಅಂತಕ್ಕಂಥದ್ದಿಲ್ಲ ಸರ್. ಸರ್ಕಾರ ಮತ್ತು ಆಡಳಿತ ಮಂಡಳಿ ಎರಡೂ ಸಹ ಮಾತುಕತೆ ಆಡಿ ಇದೇ ಫ್ರೀಡಮ್ ಪಾರ್ಕ್ ಜಾಗಕ್ಕೆ ಬಂದು ಅನೌನ್ಸ್ಮೆಂಟನ್ನು ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾನು ಆಡಳಿತ ಮಂಡಳಿ ಮತ್ತು ಸರ್ಕಾರ ಎರಡರಲ್ಲೂ ಸಹ ಮನವಿ ಮಾಡ್ತೀನಿ ಸರ್. ಸರ್, ಒಂದು ಕಡೆ ನಾವು ಏನು 1 ತಿಂಗಳನ್ನು ಸಹ ಕೊಡಲ್ಲ ಅಂತಿದ್ರು, 14 ತಿಂಗಳು ಬಂದು 26 ತಿಂಗಳು ಬಂದಿದ್ದಾರೆ, ಅದನ್ನು ಸ್ವಾಗತ ಮಾಡೋಣ. ನಾವೇನು ಹೇಳ್ತೀವಿ, ನಮ್ಮನ್ನು ಮುಕ್ತವಾಗಿ ಕರೆದು ಮಾತುಕತೆ ಆಡೋದ್ರ ಮುಖಾಂತರವಾಗಿ ಇದಕ್ಕೆ ವಿಷಯನ ತಿಲಾಂಜಲಿ ಮಾಡಬೇಕಂತ ಕೇಳ್ಕೊತಿದ್ದೀವಿ. ಆದರೆ 1/1/24 ಅಂತಕ್ಕಂಥ ವಿಚಾರ ಏನಿದೆ ಅದರಲ್ಲಿ ರಾಜಿ ಅಂತಕ್ಕಂಥ ಇಲ್ಲ ಅಂತಕ್ಕಂಥ ಹೇಳ್ತೀನಿ ಸರ್ ನಾನು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.